ಹಾಸ್ಪಿಟಲ್ನಿಂದ ಚೆಕಪ್ ಮುಗಿಸಿಕೊಂಡು ಹೊರಗೆ ಬಂದರು ಆರ್ಯ ಭಕ್ತಿ ಇಬ್ಬರು. ಅವಳ ಜೊತೆ ಪ್ರತಿ ತಿಂಗಳ ಚೆಕಪ್ ಮಾಡಿಸುವ ಕೆಲಸ ಅವನದ್ದೇ. ಆರ್ಯ, ಬೇಗ ಹೋಗೋಣ, ಮನೆಗೆ ಹೊಟ್ಟೆ ಹಸಿತಿದೆ. ತುಂಬ ಹಸಿವಾದರೆ ಹೋಟೆಲ್ನಲ್ಲೇ ತಿನ್ಕೊಂಡು ಹೋಗೋಣ ಬಾ. ಹೋಟೆಲ್ ಬೇಡ ಅಂತ ನೀನೇ ಅಂದಿದ್ದೆ, ಇವಾಗ ನೀನೇ ಕರಿತಿದ್ಯಾ? ಇಲ್ಲಿಂದ ಹೋಗೋಕೆ ಲೇಟ್ ಆಗುತ್ತೆ ಅದಕ್ಕೆ. ಅಲ್ಲದೆ ಅಪರೂಪಕ್ಕೆ ಒಮ್ಮೆ ತಿಂದರೆ ಏನು ಆಗಲ್ಲ ಬಿಡು, ಬಾ ಅಂದವ ಅವಳ ಜೊತೆ ರೆಸ್ಟೋರೆಂಟ್ ಸೇರಿದ. ಬಟರ್ ನಾನ್, ಕರಿ, ಪನ್ನೀರ್ ಮಸಾಲ, ವೆಜ್ ಬಿರಿಯಾನಿ ಎಲ್ಲ ಆರ್ಡರ್ ಮಾಡಿ ಇಬ್ಬರು ಅಕ್ಕಪಕ್ಕ ಕುಳಿತಿದ್ದರು. ಆರ್ಯ ತನ್ನವಳನ್ನು ಬಳಸಿ ಮಗು ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದ. ಅವಳು ವಾಶ್ರೂಮ್ಗೆ ಎಂದು ಎದ್ದು ಹೋಗಲು ಅವನ ಸುತ್ತ ಕಣ್ಣಾಡಿ ಸುತ್ತ ಕುಳಿತ. ಆದರೆ ಅಲ್ಲಿ ಅವನ ಕಣ್ಣಿಗೆ ಬಿದ್ದಿದ್ದು ಮತ್ತದೇ ನಗುಮುಖದ ಸ್ನೇಹ. ಯಾವುದೋ ಹುಡುಗನೊಂದಿಗೆ ಇದ್ದಿದ್ದು ನೋಡಿದ. ಅವಳನ್ನು ನೋಡಿದರೂ ಈ ಬಾರಿ ಅವನಿಗೆ ಏನೂ ಅನಿಸಲಿಲ್ಲ. ಆದರೂ ಅವಳ ಜೊತೆಗೆ ಇದ್ದವನನ್ನು ನೋಡುವ ಕುತೂಹಲದಿಂದ ಅವರೆಡೆಗೆ ನೋಡಿದ. ಅವಳು ಇವನನ್ನು ಕಂಡಳು. 2-3 ಬಾರಿ ಇಬ್ಬರು ನೋಡುತ್ತಿರುವುದು ಅವರಿಬ್ಬರ ಗಮನಕ್ಕೂ ಬಂದಿತ್ತು. ಸ್ನೇಹ ತನ್ನ ಜೊತೆಗೆ ಇದ್ದವನಿಗೆ ಹೇಳಿ ಆರ್ಯ ಇರುವಲ್ಲಿಗೆ ಬಂದಳು. ಅವಳು ಬಂದಿದ್ದು ತಿಳಿದರೂ ತಿಳಿಯದಂತೆ ಕುಳಿತಿದ್ದ ಆರ್ಯ. ಹಾಯ್ ಆರ್ಯ, ಹೇಗಿದ್ದೀಯಾ? ಅವನು ಅವಳನ್ನು ನೋಡಿ ಮುಖ ತಿರುವಿದ. ನಾನು ಮಾಡಿದ್ದು ತಪ್ಪು ಅಂತ ಗೊತ್ತಾಯಿತು ಆರ್ಯ, ಬಟ್ ಇವಾಗ ಟೈಮ್ ತುಂಬ ಚೇಂಜ್ ಆಗಿದೆ. ಇವಾಗ ನೀನು ಬೇಕು ಅಂದರೂ ಸಿಗಲ್ಲ ಅಲ್ವಾ? ನಿನ್ನ ಪ್ರೀತಿಗೆ ಮೋಸ ಮಾಡಿ ನಾನು ತಪ್ಪು ಮಾಡಿದ್ದೆ, ಸಾರಿ. ನೋಡು, ನೀನು ಸಾರಿ ಎಲ್ಲ ನೀನೇ ಹಿಡ್ಕೊ. ಸುಮ್ಮನೆ ಮತ್ತೆ ಬಂದು ಡ್ರಾಮಾ ಮಾಡಿಬಿಡ. ಮತ್ತೆ ನಿನ್ನ ನಂಬೋದಕ್ಕೆ ನಾನು ದಡ್ಡ ಅಲ್ಲ. ಆ್ಯಂಡ್ ಇವಾಗ ನಿನ್ನ ಸಾರಿ ಆಗಲಿ, ನಿನ್ನ ಜೊತೆ ಮಾತಾಡೋ ಅವಶ್ಯಕತೆ ಆಗಲಿ ನನಗೆ ಇಲ್ಲ. ನನಗೆ ಮದುವೆ ಆಗಿದೆ. ಅದು ಯಾರ ಜೊತೆ ಗೊತ್ತಾ? ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ ನನ್ನ ಭಕ್ತಿ ಜೊತೆ. ಇವತ್ತು ನಂದು ಹ್ಯಾಪಿ ಫ್ಯಾಮಿಲಿ, ಸೂಪರಾಗಿ ಇದ್ದೀನಿ ಅವಳ ಜೊತೆ. ಆ್ಯಂಡ್ ಒನ್ ಮೋರ್, ನಾನು ತಂದೆ ಕೂಡ ಆಗ್ತಿದ್ದೀನಿ. ಥ್ಯಾಂಕ್ಸ್ ಸ್ನೇಹ, ನನ್ನ ಲೈಫ್ನಿಂದ ಮೋಸ ಮಾಡಿ ಹೋಗಿದ್ದಕ್ಕೆ. ನೀನು ಇದ್ದಿದ್ರೆ ನಾನು ಇಷ್ಟೊಂದು ಖುಷಿಯಾಗಿ ಲೈಫ್ ಲೀಡ್ ಮಾಡೋಕೆ ಆಗ್ತಾ ಇರಲಿಲ್ಲ ಅಂದನು ಆರ್ಯ. ನೀನು ಭಕ್ತಿನ ಮದುವೆ ಆಗಿದ್ದೀರಾ? ಎಸ್, ಆಗಲೇ 2 ಇಯರ್ ಆಗ್ತಾ ಬಂತು ಗೊತ್ತಾ ಅಂದನು. ಅವಳು ಮತ್ತೇನು ಮಾತನಾಡದೆ ನಿಂತಿದ್ದಳು. ಭಕ್ತಿ ಬಂದು ಸ್ನೇಹಾಳನ್ನು ನೋಡಿದಾಗ ಅವಳಿಗೆ ಸ್ವಲ್ಪ ಕಸಿವಿಸಿಯಾದರೂ ತೋರಿಸಿಕೊಳ್ಳದೆ ಆರ್ಯ ಮುಖ ನೋಡಿದಳು. ಬಾ ಬಂಗಾರಿ, ಯಾಕೆ ಅಲ್ಲೇ ನಿಂತ್ಕೊಂಡೆ ಅಂದನು ಆರ್ಯ. ಸ್ನೇಹ ಭಕ್ತಿ ಕಡೆ ನೋಡಿದಳು. ಅವಳು ಇವಳನ್ನು ನೋಡಿ ಅವಳನ್ನು ದಾಟಿ ಆರ್ಯ ಪಕ್ಕ ಹೋಗಿ ಕುಳಿತಾಗ, ಓಕೆ, ಇಬ್ಬರದು ಒಳ್ಳೆ ಜೋಡಿ, ಕಾಂಗ್ರಾಟ್ಸ್ ಅಂದವಳೆ ಬಾ ಎಂದು ಹಿಂತಿರುಗಲು 1 ಮಿನಿಟ್ ಅಂದ ಆರ್ಯ. ಏನು ಅವನ ಕಡೆ ನೋಡಿ ಕೇಳಿದಳು. ನಿನ್ನ ಜೊತೆಯಲ್ಲಿರೋದು ಅಂದ. ಅದು ನನ್ನ ಗಂಡ ಅಂದಳು ಸ್ವಲ್ಪ ಹಿಂಜರಿಕೆಯಿಂದ. ಓಕೆ, ಅವರತ್ರ ಆದರೂ ನಿಯತ್ತಾಗಿ ಇರು, ಅವರಿಗೂ ಮೋಸ ಮಾಡಬೇಡ, ಇನ್ನು ಹೋಗಬಹುದು ಅಂದಾಗ ಅವಳು ಅಲ್ಲಿ ನಿಲ್ಲದೆ ಹೋದಳು. ಅವರು ಆರ್ಡರ್ ಮಾಡಿದ ಊಟವು ಬಂದಿತ್ತು. ಆರ್ಯ ತಾನೇ ತನ್ನ ಕೈಯಾರೆ ಅವಳಿಗೆ ತಿನ್ನಿಸಿದ. ಅವಳ ತಲೆಯಲ್ಲಿ ಪ್ರಶ್ನೆಗಳು ಓಡುತ್ತಿರಲು ಅವನಲ್ಲಿ ಕೇಳಲು ಧೈರ್ಯವಿಲ್ಲದೆ ಗೊಂದಲದಲ್ಲಿದ್ದಳು. ಅವಳು ಬಂದಿದ್ದು ನನ್ನ ಹತ್ರ ಸಾರಿ ಕೇಳೋಕೆ. ಮೋಸ ಮಾಡಿ ತಪ್ಪು ಮಾಡಿದ್ದೆ ಸಾರಿ ಅಂದ್ಲು. ಅದಕ್ಕೆ ನೀನು ಹೋಗಿದ್ದು ಒಳ್ಳೇದೇ ಆಯಿತು. ನನಗೆ ಇಂಥ ಒಳ್ಳೆ ವೈಫ್ ಸಿಕ್ಕಿದ್ದು ಮತ್ತೆ ಮಾತಾಡ್ಸೋಕೆ ಬರಬೇಡ ಅಂತ ಹೇಳಿದ್ದೆ ಅಷ್ಟೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂದನು ಅವಳ ಮನಸ್ಸನ್ನು ಅರಿತವ. ನಾನು ಏನು ಕೇಳಿಲ್ಲ, ನೀನು ಏನು ಕೇಳಿಲ್ಲ ಅಂದ್ರು ನನಗೆ ನಿನ್ನ ಮನಸ್ಸಲ್ಲಿ ಇರೋದು ಅರ್ಥ ಆಗುತ್ತೆ ಕಣೆ, ಅವಳ ಬಾಯಿಗೆ ತುತ್ತಿಟ್ಟು ಹೇಳಿದ. ಸಾರಿ, ನಾನೇ ಒಂದೊಂದು ಸಲ ತಪ್ಪಾಗಿ ಯೋಚಿಸಿ ಬಿಡ್ತೀನಿ. ಗೊತ್ತು, ನನ್ನ ಹೆಂಡತಿ ಸ್ವಲ್ಪ ಆಫ್ ಮೆಂಟ್ಲು, ಯಾವಾಗ ಏನೇನು ಯೋಚಿಸ್ತಾಳೆ ಅಂತ. ಆರ್ಯ ಸಾರಿ ಮುಖ ಚಿಕ್ಕದು ಮಾಡಿ ಕೇಳಿದಳು. ಪರವಾಗಿಲ್ಲ ಬಂಗಾರಿ, ಬೇಕಾ? ಸಾಕು, ನೀನು ತಿನ್ನು. ಅಂದು ಅವಳಿಗೆ ಅವಳು ಇಷ್ಟದ ಬಟರ್ ಸ್ಕ್ಯಾಚ್ ಐಸ್ ಕ್ರೀಮ್ ಕುಡಿಸಿದ. ಇಬ್ಬರು ಊಟ ಮುಗಿಸಿ ಎದ್ದು ಹೊರಗೆ ಹೋಗುವಾಗ ಆರ್ಯ ತನ್ನವಳ ಭುಜ ಬಳಸಿ ಜೋಪಾನವಾಗಿ ಕರೆದುಕೊಂಡು ಹೋದ. ಸ್ನೇಹ ಕಣ್ಣುಗಳು ಅವರನ್ನೇ ಗಮನಿಸುತ್ತಿದ್ದವು. ಭಕ್ತಿಗೆ ಬೇವಿನ ಹಾಗೂ ನೀಲಗಿರಿ ಎಣ್ಣೆಯನ್ನು ಹಚ್ಚಿ 2 ದಿನಕ್ಕೊಮ್ಮೆ ಸ್ನಾನ ಮಾಡಿಸುತ್ತಿದ್ದರು ಜ್ಯೋತಿ. ಆರ್ಯ ತನ್ನವಳ ಕಾಲಿಗೆ ಪ್ರತಿದಿನ ರಾತ್ರಿ ಹೊತ್ತು ಎಣ್ಣೆ ಹಚ್ಚಿ ಮಸಾಜ್ ಮಾಡುತ್ತಿದ್ದ. ಅವಳನ್ನು ಪುಟ್ಟ ಮಗುವಂತೆ ನೋಡಿಕೊಳ್ಳುತ್ತಿದ್ದ. ಅವಳಿಗೆ ಓದಲು ಒಳ್ಳೆ ಕತೆ ಪುಸ್ತಕಗಳನ್ನು ತಂದು ಕೊಡುತ್ತಿದ್ದ. ಅವಳೊಡನೆ ಮನೆಯಲ್ಲಿ ಇದ್ದಾಗ ಅವಳನ್ನೇ ನೋಡುತ್ತಾ ಅವಳೆದುರು ಕುಳಿತಿರುತ್ತಿದ್ದ ಆರ್ಯ. 7 ತಿಂಗಳಿಗೆ ಬಿದ್ದ ಮೇಲೆ ಅವಳು ಕೊಂಚ ದಪ್ಪಾಗಿದ್ದಳು. ತುಂಬ ಮುದ್ದಾಗಿ ಕಾಣುತ್ತಿದ್ದಳು ಭಕ್ತಿ. ಅವಳ ಸೀಮಂತ ಮಾಡಲು ಜ್ಯೋತಿ ಹೇಳಿದಾಗ ಎಲ್ಲರೂ ಸೇರಿ ಅದರ ತಯಾರಿಯನ್ನು ಜೋರಾಗಿ ನಡೆಸಿದ್ದರು. ಅಂಗಳದ ತುಂಬ ಪೆಂಡಾಲ್ ಹರಡಿತ್ತು. ಹೂವಿನ ಮಂಟಪ, ಮೆತ್ತನೆ ಅವಳನ್ನು ಒತ್ತು ಕುರುಹು, ಅಂಬಾರಿಯಂಥ ಆಸನ ತರಿಸಿದ್ದ ಆರ್ಯ. ಒಬ್ಬಟ್ಟಿನ ಊಟ, ವಿವಿಧ ಭಕ್ಷ್ಯಗಳ ಭಾರಿ ಭೋಜನ ತಯಾರಾಗಿತ್ತು. ಬಂದವರಿಗೆ ಯಾವ ಕೊರತೆಯೂ ಬರದಂತೆ ಎಲ್ಲ ವ್ಯವಸ್ಥೆ ಆಗಿತ್ತು. ಹಸಿರು ಬಣ್ಣದ ಕೆಂಪು ಹಂಚಿನ ದುಬಾರಿಯ ಬೆಲೆಯ
ಕಾಂಜೀವರಂ ರೇಷ್ಮೆ ಸೀರೆ ತೊಟ್ಟು ಒಂದಿಷ್ಟು ಬಂಗಾರದ ಒಡವೆ ತೊಟ್ಟು ಬಂಗಾರದ ಪುತ್ಥಳಿ ಗೊಂಬೆಯಂತೆ ಕಾಣುತ್ತಿದ್ದಳು ಭಕ್ತಿ. ಮನೆ ತುಂಬ ಜನ, ಸ್ನೇಹಿತರು, ನೆಂಟರು, ಪರಿಚಯದವರು ಎಲ್ಲರೂ ಸೇರಿದ್ದರು. ಎಲ್ಲರ ಮುತ್ತಿನ ಮಗಳು ಅವಳು. ಅವಳ ತಾಯಿತನದ ಸಂಭ್ರಮ, ಅವಳಿಗಿಂತ ಅವಳ ಹತ್ತಿರದವರಿಗೆ ಹೆಚ್ಚಿನ ಸಂಭ್ರಮ. ಅದರಲ್ಲೂ ಅವಳ ಒಡೆಯ, ಅವನಿಗೆ ಆಕಾಶವೇ ಮಡಚಿ ಕೈಯಲ್ಲಿ ಇಟ್ಟರೂ ಇಂಥ ಖುಷಿಯಾಗಲ್ಲ ಅನ್ನುವಂತೆ ಇತ್ತು ಅವನ ಸಂತೋಷ, ಸಂಭ್ರಮ. ತನ್ನವಳ ಮುದ್ದು ಮುಖ, ಅವಳ ಮುಖದಲ್ಲಿ ನಗುವೆ ಅವನಿಗೆ ಆನೆಬಲ. ಅವಳು ಹೂವಿನ ಮಂಟಪದಲ್ಲಿ ಕೂತಿರಲು ಅವಳ ಮೇಲೆಯೇ ಎಲ್ಲರ ಕಣ್ಣುಗಳು. ಅಷ್ಟು ಅಂದವನ್ನು ಒತ್ತು ಕುಳಿತಿದ್ದಳು ಚೆಲುವೆ. ಆರ್ಯನನ್ನು ಕರೆದು ಅವಳಿಗೆ ಕುಂಕುಮ ಹೂವು ಇಡಲು ಹೇಳಿದಾಗ ಭಕ್ತಿ ಬಳಿ ನಡೆದ. ಅವಳ ಹಣೆಗೆ ಕುಂಕುಮ ಹಚ್ಚಿ, ಕೆನ್ನೆಗೆ ಅರಿಶಿನ ಹಚ್ಚಿ ಹೂವು ಮಡಿಸಿದ. ಅವಳಿಗೆ ಬಳೆ ತೊಡಿಸಿ ಲವ್ ಯು ಬಂಗಾರಿ ಅಂದವನನ್ನು ಕಣ್ಣು ತುಂಬಿಕೊಂಡು ನೋಡಿದಾಗ ಅವಳ ನೆತ್ತಿಗೆ ಚುಂಬಿಸಿದ ಆರ್ಯ. ಅವಳನ್ನು ಮುತ್ತೈದೆಯರು ಸೇರಿ ಅರಸಿ ಹೂವು ಮಡಿಸಿ ಉಡಿ ತುಂಬಿದಾಗ ಅವಳ ಮುಖದಲ್ಲಿ ಎಂದು ಅಳಿಸದ ಖುಷಿ, ಸಂತೋಷ ಮನೆ ಮಾಡಿತ್ತು. ಮೋಹಿತ್, ನಿಧಿ, ಮನ್ವಿತಾ, ಸವಿತಾ ಅವರೆಲ್ಲ ಬೆಳಗ್ಗೆನೆ ಬಂದಿದ್ದರು. ಅಶೋಕ್, ಧೃತಿ, ಕವಿತಾ, ಅಶೋಕ್ ಅತ್ತಿಗೆ ಅವರೆಲ್ಲರೂ ಬೆಳಗ್ಗೆನೆ ಬಂದಿದ್ದರು. ಭಕ್ತಿ ತಾಯಿ, ಅಕ್ಕ, ಭಾವ ಅವರ ಕಡೆಯಿಂದ ಬಂದಿದ್ದರು. ಎಲ್ಲರೂ ಸೇರಿ ಭಕ್ತಿ ತಾಯ್ತನವನ್ನು ಖುಷಿಯಿಂದ ಆಚರಿಸಿದರು. ಎಲ್ಲರೂ ಊಟ ಮುಗಿಸಿ ನಗುತ್ತಾ ಮಾತನಾಡುತ್ತಾ ಹರಟುತ್ತಾ ಕುಳಿತಿದ್ದರು. ಸ್ವಲ್ಪ ಜನ ಇದ್ದು ಎಲ್ಲ ಫಂಕ್ಷನ್ ಮುಗಿಸಿಕೊಂಡು ಹೋಗಿದ್ದರು. ನಾವು ಭಕ್ತಿನ ಕರ್ಕೊಂಡು ಹೋಗ್ತೀವಿ ಅಂದರು ಭಕ್ತಿಯ ತಾಯಿ. ಎಲ್ಲಿಗೆ? ಅವರ ಮಾತಿಗೆ ಅಚ್ಚರಿಂದ ಕೇಳಿದ ಆರ್ಯ. ನಮ್ಮ ಮನೆಗೆ ಅಂದರು. ಯಾಕೆ? ಸೀಮಂತ ಆದಮೇಲೆ ಮಗಳನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗೋದು ಸಂಪ್ರದಾಯ. ಹೆರಿಗೆ ಆಗೋವರೆಗೂ ಅವಳನ್ನು ನೋಡ್ಕೊಬೇಕಲ್ಲ. ಏನು ಹೇಳ್ತಿದ್ದೀರಾ ನೀವು? ಅವಳು ಹೆರಿಗೆ ಆಗೋವರೆಗೂ ಅಲ್ಲೇ ಇರಬೇಕಾ? ಅದೆಲ್ಲ ಆಗಲ್ಲ. ಅಯ್ಯೋ, ಹಂಗಂದ್ರೆ ಹೆಂಗಪ್ಪ? ಇದು ನಮ್ಮ ಕರ್ತವ್ಯ. ನಾವು ಅವಳನ್ನು ಇವತ್ತೇ ಕರ್ಕೊಂಡು ಹೋಗಬೇಕು. ಅಮ್ಮ ಏನು ಹೇಳ್ತಿದ್ದಾರೆ? ಕಣೋ, ಸೀಮಂತ ಅಂದಮೇಲೆ ತವರು ಮನೆಯವರು ಕರ್ಕೊಂಡು ಹೋಗಬೇಕು. ನಾವು ಕಳುಹಿಸಿಕೊಡ್ಬೇಕು. ಒಂದು ಕೆಲಸ ಮಾಡಿ, ನಾಳೆ ಕರ್ಕೊಂಡು ಹೋಗಿ. ಇವತ್ತು ಶುಕ್ರವಾರ, ಮನೆ ಸೊಸೆಯನ್ನು ನಾವು ಕಳಿಸೋದಿಲ್ಲ. ನೀವು ಇವತ್ತು ಇಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗಿ, ಆಯಿತಾ? ಹಾಗೆ ಆಗಲಿ ಅಂದರು. ಅಮ್ಮ ಹೆರಿಗೆ ಆಗೋವರೆಗೂ ಅಲ್ಲೇ ಇರ್ತಾಳ? ಅವಳನ್ನು ಬಿಟ್ಟು ಇರಬೇಕೆಂಬ ಸಂಕಟದಿಂದ ಕೇಳಿದ ಆರ್ಯ. ಹೌದು ಶಾಂತಮ್ಮನವರೇ, ಅವಳು ಒಂದು 4 ದಿನ ನಿಮ್ಮ ಮನೆಯಲ್ಲಿ ಇರಲಿ. ಹೆರಿಗೆ ಆಗೋವರೆಗೂ ಇಲ್ಲೇ ಇರಲಿ. ನಾವು ನೋಡಿಕೊಳ್ಳುತ್ತೇವೆ ಅಂದರು ಜ್ಯೋತಿ. ಅಯ್ಯೋ, ಅದು ಹೇಗೆ ಆಗುತ್ತೆ? ಮಗಳ ಚೊಚ್ಚಲ ಹೆರಿಗೆ, ತವರು ಮನೆಯವರು ನೋಡ್ಕೊಬೇಕಲ್ಲ. ನೀವು ಇನ್ನೂ ಯಾವ ಕಾಲದಲ್ಲಿ ಇದ್ದೀರಾ? ಹಾಗೆಲ್ಲ ಅಂದ್ಕೊಳ್ಬೇಡಿ. ಅಲ್ಲಿ ಅಂದರೆ ಮನೆಯಲ್ಲಿ ನೀವೇ ಇರ್ತೀರಾ. ಯಾವಾಗ ಬೇಕಿದ್ರೂ ನೋವು ಕಾಣಿಸಿಕೊಳ್ಳುತ್ತೆ. ಆವಾಗ ಪರದಾಡೋ ಬದಲು ಹೆರಿಗೆ ಆಗೋವರೆಗೂ ಇಲ್ಲೇ ಇರಲಿ. ಇಲ್ಲಿ ಅಂದರೆ ನಮ್ಮ ಮನೆಯವರು, ಅಭಿ, ಆರ್ಯ ಎಲ್ಲ ಇರ್ತಾರೆ ಅಲ್ವಾ? ಹೌದು, ಅವಳು ಇಲ್ಲೇ ಇರಲಿ ಅತ್ತೆ. ಜ್ಯೋತಿ, ಆರ್ಯ ತಮ್ಮ ಮಗಳ ಮೇಲೆ ಇಟ್ಟಿರುವ ಪ್ರೀತಿ ಕಂಡು ಅವರು ಒಪ್ಪಿದರು. ಸರಿ, ನೀವು ಹೇಳಿದಂತೆ ಆಗಲಿ. ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗಿ ಸ್ವಲ್ಪ ದಿನ ಬಿಟ್ಟು ಅವಳನ್ನು ಕಳುಹಿಸಿಕೊಡ್ತೀವಿ ಅಂದಾಗ ಮೊದಲು ಸಮಾಧಾನಗೊಂಡು ಖುಷಿಪಟ್ಟಿದ್ದ ಆರ್ಯ. ರಾತ್ರಿ ಊಟ ಮಾಡಿ ಬಂದು ರೂಮ್ನಲ್ಲಿ ತನ್ನ ಎದುರು ಭಕ್ತಿಯನ್ನು ಕೂರಿಸಿಕೊಂಡು ಅವಳನ್ನೇ ನೋಡುತ್ತಿದ್ದ ಆರ್ಯ. ಯಾಕೆ ಹಾಗೆ ನೋಡ್ತಿದ್ಯಾ? ನೋಡಿದರೆ ಏನಾಯಿತು? ನನಗೆ ಒಂಥರ ಆಗುತ್ತೆ. ಅವನ ಒಂದು ನೋಟ ಅವಳಿಗೆ ಖುಷಿ, ನಾಚಿಕೆ ಎಲ್ಲವನ್ನು ತಂದು ಹೊಡ್ಡುತ್ತಿತ್ತು. ಆಗುತ್ತೆ, ಯಾಕೆ ಆಗಬೇಕು? ನಾನು ನಿನ್ನ ಗಂಡ ಕಣೆ. ಭಕ್ತಿ, ನೀನು ಅಮ್ಮನ ಮನೆಯಲ್ಲಿ ಎಷ್ಟು ದಿವಸ ಇರ್ತೀಯ? ಅಬ್ಬಾ ಆರ್ಯ, ಇಲ್ಲಿಂದ 1 ಕಿಲೋಮೀಟರ್ ದೂರ ಇಲ್ಲ. ಅಲ್ಲಿಗೆ ಕಳಿಸೋದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ? ಹೋಗೆ, ನಿನ್ನ ಎಲ್ಲಿಗೂ ಕಳಿಸೋಕೆ ನನಗೆ ಇಷ್ಟ ಆಗಲ್ಲ. ನೀನು ಯಾವಾಗಲೂ ನನ್ನ ಜೊತೆ ನನ್ನ ಎದುರಿಗೆ ಇರಬೇಕು, ಅದಕ್ಕೆ ಕೇಳಿದ್ದು. ಆರ್ಯ, 1 ತಿಂಗಳು ಇರ್ತೀನಿ. ಹಾಗಾದರೆ ನೀನು ಹೋಗಲೇ ಬೇಡ, ಇಲ್ಲೇ ಇರು. 15 ದಿನ ಆದರೂ ಇದ್ದು ಬರ್ತೀನಿ ಆರ್ಯ. 15 ದಿನ ಬೇಡ, 1 ವಾರ ಇರು ಸಾಕು. ಆರ್ಯ, ಅವರಿಗೂ ನಾನು ಅಲ್ಲಿಗೆ ಹೋಗಬೇಕು, ಇರಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಮದುವೆ ಆದಾಗಿಂದ 1 ವಾರ ತನಕ ಅಲ್ಲಿ ಉಳಿದುಕೊಂಡೇ ಇಲ್ಲ. ಅದಕ್ಕೆ ಏನಂತೆ? ನೀನು ಅಲ್ಲಿಗೆ ಬಾ, ನನ್ನ ಜೊತೆ ಇರು. ನಾನು ವಾಪಸ್ ಬರೋವರೆಗೂ ಅಲ್ಲಿಗೆ ಬರ್ತಾ ಇರು. ಬರ್ತೀನಿ. ಆದರೂ ಪದೇ ಪದೇ ಬರೋದು, ನಿನ್ನ ಜೊತೆ ಫ್ರೀಯಾಗಿ ಅಲ್ಲಿ ಇರೋಕೆ ಆಗಲ್ಲ ಕಣೆ, ಅದಕ್ಕೆ ಹೇಳಿದ್ದು. ಸರಿ, ಬೇಗ ಬರ್ತೀನಿ ಬಿಡು. ನನ್ನ ಹೆಂಡ್ತಿ ಜಾಣೆ ಕಣೋ. ಆರ್ಯ, ಬರೀ 15 ದಿನ ಕಳಿಸೋಕೆ ಹೀಗೆ ಆಡ್ತೀಯಾ? ಅಕಸ್ಮಾತ್ ಹೆರಿಗೆ ಟೈಮ್ನಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾಗಿ ನಾನು ಮೇಲಕ್ಕೆ ಹೋದರೆ ಏನು ಮಾಡ್ತೀಯಾ? ಅವನ ಮುಖ ನೋಡುತ್ತಾ ನಗುತ್ತಾ ಕೇಳಿದಳು. ತೆಗೆದು 2 ಬಿಟ್ಟ ಅಂದರೆ ನೋಡು ಈಡಿಯಟ್. ಯಾವಾಗಲೂ ನನ್ನ ಹತ್ರ ಬೈಸ್ಕೊಳ್ಳೋ ಥರನೇ ಮಾತಾಡ್ತಾಳೆ. ನಿಂಗೆ ಏನಾದರೂ ಆದರೆ ನನಗೆ ತಡ್ಕೊಳ್ಳೋಕ್ಕೆ ಆಗುತ್ತೇನೆ? ಇನ್ನೊಂದು ಸಲ ಈ ಥರ ಹುಚ್ಚುಚ್ಚಾಗಿ ಮಾತಾಡಿದರೆ ನಿಜವಾಗ್ಲೂ ನಾನು ನಿನ್ನ ಸಾಯಿಸಿ ಬಿಡ್ತೀನಿ. ಸುಮ್ಮನೆ ಮಾತಿಗೆ ಹೇಳಿದ್ದು ಅಷ್ಟೇ ನಾನು. ನೀನು ಹೇಗೆ ಹೇಳು, ನನಗೆ ಅದೆಲ್ಲ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಭಕ್ತಿ. ಆ ಥರ ಮಾತಾಡಬೇಡ ಪ್ಲೀಸ್. ಅವಳ ತೊಡೆ ಮೇಲೆ ತಲೆ ಇಟ್ಟು ನುಡಿದ.
ಸಾರಿ, ಮತ್ತೆ ಈ ಥರ ಎಲ್ಲ ಮಾತಾಡಲ್ಲ. ಹ್ಞೂ, ಆದರೂ ನಿಂಗೆ ಬುದ್ಧಿ ಕಡಿಮೆ ಕಣೆ. ನನಗೆ ಯಾವಾಗಲೂ ನೋವಾಗೋ ಥರನೇ ಮಾತಾಡ್ತೀಯ. ಹೌದು, ಬುದ್ಧಿ ಕಡಿಮೆ, ಅದಕ್ಕೆ ನಿನ್ನ ಮದುವೆ ಆಗಿರೋದು ನಗುತ್ತಾ ಹೇಳಿದಾಗ ಅವಳ ಮುಖವನ್ನೇ ನೋಡಿದವ ಅವಳ ನಗು ಜೊತೆ ಇವ ನಗು ಸೇರಿಕೊಂಡಿತು. ಅವಳನ್ನು ತನ್ನ ಹೆದೆಯ ಮೇಲೆ ಮಲಗಿಸಿಕೊಂಡವ, ನಿಂಗೆ ಗೊತ್ತಿಲ್ಲ ಭಕ್ತಿ, ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ನಿನ್ನ ಒಂದು ದಿನ ಒಂದು ಕ್ಷಣನೂ ನನಗೆ ಬಿಟ್ಟು ಇರೋಕೆ ಆಗಲ್ಲ ಕಣೆ. ಗೊತ್ತು ನನಗೆ, ಆದರೂ ನಿನ್ನ ಹತ್ರ ದಿನಕ್ಕೆ ಒಂದು ಸಲ ಬಯಸ್ಕೊಳ್ಳಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ. ಅದಕ್ಕೆ ಹೀಗೆ ಮಾತಾಡೋದು. ನಿಂಗೆ ಎಷ್ಟೇ ಬೈದ್ರು ನಿಂಗೆ ಆಗುವ ಸಣ್ಣ ನೋವನ್ನು ನನಗೆ ಸಹಿಸ್ಕೊಳ್ಳೋಕೆ ಆಗಲ್ಲ ಬಂಗಾರಿ. ಆರ್ಯ, ನನಗೆ ಹೆರಿಗೆ ಆಗೋ ಟೈಮ್ನಲ್ಲಿ ನನ್ನ ಜೊತೆನೇ ಇರ್ತೀಯ? ಖಂಡಿತ ನಿನ್ನ ಜೊತೆನೇ ಇರ್ತೀನಿ, ಆಯಿತಾ? ಲವ್ ಯು ಆರ್ಯ. ಲವ್ ಯು ಲಾಟ್ ಬಂಗಾರಿ. ಅವಳ ಕೆನ್ನೆಗೆ ಚುಂಬಿಸಿದ್ದ. ಮಲ್ಕೋ, ಲೇಟಾಯಿತು. ಅವನ ಎದೆಯಲ್ಲಿ ಮುಖ ಹುದುಗಿಸಿ ಮಲಗಿದಳು. ಮರುದಿನ ಭಕ್ತಿ ತನ್ನ ತವರಿಗೆ ಹೊರಟಾಗ ಅವಳನ್ನು ಕಾರ್ನಲ್ಲಿ ಕೂರಿಸಿದ ಆರ್ಯ. ಟ್ಯಾಬ್ಲೆಟ್, ಊಟ ಯಾವುದು ಮಿಸ್ ಮಾಡೋ ಹಾಗಿಲ್ಲ, ತಿಳಿತಾ? ಆಯಿತು. ಹುಷಾರು ಕಣೆ. ಸರಿ. ಲೋ ಮಗ, ಹಂಸ್ಗಳು ಇರೋ ಹತ್ರ ಹುಷಾರಾಗಿ ಹೋಗು. ತಗ್ಗು ಗುಂಡಿ ಇರೋ ಕಡೆ ನಿಧಾನವಾಗಿ ಹೋಗು. ಡ್ರೈವಿಂಗ್ ಸೀಟ್ನಲ್ಲಿದ್ದ ಮೋಹಿತ್ಗೆ ಹೇಳಿದಾಗ ಅವಳನ್ನು 2 ಕೈಯಲ್ಲಿ ಎತ್ಕೊಂಡು ಹೋಗ್ಲಾ? ಅದು ಬೆಸ್ಟು. ಆರ್ಯ, ಅರ್ಧ ಕಿಲೋಮೀಟರ್ ಇಲ್ಲ, ಅಲ್ಲಿಗೆ ಹೋಗೋಕೆ ಬಿಡು, ಏನೂ ಆಗಲ್ಲ. ಸರಿ, ಹುಷಾರು. ನಾನು ಸಂಜೆ ಬರ್ತೀನಿ ಅಂದವ ಅವಳ ತಲೆ ಸವರಿದ. ಕಾರ್ ನಿಧಾನವಾಗಿ ಮನೆ ಕಡೆ ಸಾಗಿತ್ತು. ಪ್ರತಿದಿನ ಅಲ್ಲಿಗೆ ಹೋಗುತ್ತಿದ್ದ ಆರ್ಯ. ಅವಳೊಂದಿಗೆ ಮಾತು, ನಗು, ಹೊಟ್ಟೆಯಲ್ಲಿ ಮಗುವಿನ ಮಿಸುಕಾಟ ಎಲ್ಲವನ್ನು ಪ್ರತಿಯೊಂದು ಕ್ಷಣವೂ ಮನತುಂಬಿ ಅನುಭವಿಸುತ್ತಿದ್ದ. ಅವಳ ಗೆಳೆಯರೆಲ್ಲ ಅವಳಿಗೆ ಇಷ್ಟದ ತಿನಿಸು, ಪ್ರೆಗ್ನೆಂಟ್ ಇರೋರು ತಿನ್ನುವಂಥದ್ದು, ಅವರಿಗೆ ಉಪಯೋಗಕ್ಕೆ ಬರುವಂಥದ್ದು ತಂದು ಕೊಡುತ್ತಿದ್ದರು. 15 ದಿನವನ್ನು 15 ಗಂಟೆಗಳಂತೆ ತವರಲ್ಲಿ ಕಳೆದು ತನ್ನ ಮನೆಗೆ ಬಂದಳು ಭಕ್ತಿ. ದಿನಗಳು ತುಂಬಿ ಭಕ್ತಿಯ ಹೆರಿಗೆ ಸಮಯವು ಹತ್ತಿರ ಬಂದಿತು. ಸ್ವಲ್ಪ ದಪ್ಪ ಆಗಿ ಕೈಕಾಲುಗಳು ಕೊಂಚ ಬಾತುಕೊಂಡಿದ್ದವು. ಅವಳಿಗಿಂತ ಆರ್ಯ ತುಂಬ ಹೆದರಿಕೆ ಪಟ್ಟಿದ್ದ. ಅವಳನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದರು ಜ್ಯೋತಿ. ರಾತ್ರಿ ಊಟ ಮಾಡಿ ಮಲಗಿದವಳಿಗೆ ಸಣ್ಣಗೆ ಸೊಂಟ ಹಾಗೂ ಹೊಟ್ಟೆಯ ನೋವು ಕಾಣಿಸಿತು. ಅದು ಇನ್ನೊಮ್ಮೆ 2-3 ಬಾರಿ ಸ್ವಲ್ಪ ನೋವಾದಾಗ ಅವಳ ಅತ್ತೆಗೆ ಹೇಳಿದಳು. ಈ ಟೈಮ್ನಲ್ಲಿ ಅದೆಲ್ಲ ಆಗ್ತಾ ಇರುತ್ತೆ, ಸ್ವಲ್ಪ ಹುಷಾರಾಗಿ ಇರು ಅಂದಿದ್ದರು. ಆದರೆ ಇಂದು ನೋವು ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗಿ ಅವಳಿಗೆ ಜಾಸ್ತಿ ನೋವಾಗಲು ಶುರುವಾಗಿತ್ತು. ಮುಂಜಾನೆಯ 5 ಗಂಟೆ ಸಮಯ. ನೋವು ಜಾಸ್ತಿ ಆಗಲು ಎದ್ದು ಕುಳಿತಳು. ಅವಳ ಮುಖದಲ್ಲಿ ಸಣ್ಣಗೆ ಬೆವರಾಡಿತು. ಎಷ್ಟೇ ತಡೆದುಕೊಂಡರೂ ನೋವು ಜಾಸ್ತಿ ಆದಾಗ ನಿಧಾನವಾಗಿ ಎದ್ದು ಬಾತ್ರೂಮ್ಗೆ ಹೋಗಿ ಹೊರಗೆ ಬರುವಾಗ ನೋವಿನಿಂದ ಇಡುತ್ತಿದ್ದ ಹೆಜ್ಜೆ ಕಾಲು ಜಾರಿ ಮುಂದಕ್ಕೆ ಬಿದ್ದಿದ್ದಳು ಭಕ್ತಿ. ಜೀವವೇ ಹೋದಂಥ ನೋವು ಆಗಿ ಆರ್ಯ ಎಂದು ಕಿರಿಚಿದಾಗ ಅವಳ ಕೂಗಿಗೆ ಒಮ್ಮೆಲೆ ಎದ್ದು ಅವಳ ಬಳಿ ಬಂದಿದ್ದ. ಅವನ ಹೆದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಅವಳನ್ನು ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿಸಿ, ಏನೇ ಮಾಡಿಕೊಂಡೆ, ಹುಷಾರಾಗಿ ಇರು ಅಂದರೆ ಕೇಳಲ್ಲ, ನನ್ನ ಎದ್ದೇಳಿಸ್ಬೇಕು ತಾನೇ ಅಂದಾಗ, ನೋವು ಕಾಣಿಸ್ತಿದೆ ಆರ್ಯ, ತುಂಬ ನೋವು ಆಗ್ತಿದೆ, ತಡ್ಕೊಳ್ಳೋಕೆ ಆಗ್ತಿಲ್ಲ ಅಂದಳು ತ್ರಾಸವಾಗಿ. ಅವನ ಗಂಟಲು ಒಣಗಿ ಧೈರ್ಯವಿಲ್ಲದಂತೆ ಆಗಿತ್ತು. ಇರು, ಅಮ್ಮನ ಎದ್ದೇಳಿಸಿ ಬರ್ತೀನಿ ಅಂದವ ಕ್ಷಣಾರ್ಧದಲ್ಲಿ ಕೆಳಗೆ ಓಡಿದ. ಅಮ್ಮ. ಜ್ಯೋತಿ ಅವರ ರೂಮ್ ಬಾಗಿಲನ್ನು ಜೋರಾಗಿ ಬಡಿಯುತ್ತಾ ಕೂಗಿದಾಗ ಮನೆಯಲ್ಲಿ ಇದ್ದವರಿಗೆ ಎಲ್ಲರಿಗೂ ಎಚ್ಚರವಾಗಿತ್ತು. ಏನಾಯಿತು ಅಂದರು ಬಂದು ಬಾಗಿಲು ತೆಗೆದು. ಭಕ್ತಿ ನೋವು ಅಂತಿದ್ದಾಳೆ ಎಂದಾಗ ಮಗನ ರೂಮ್ಗೆ ನಡೆದಿದ್ದರು ಜ್ಯೋತಿ. ಅವರಿಂದೆ ಪ್ರಸನ್ನ ಬರಲು ಅವಳ ನೋವು ನೋಡಿ ತಡ ಮಾಡದೆ ಡಾಕ್ಟರ್ ನಂದಿನಿ ಅವರಿಗೆ ಕಾಲ್ ಮಾಡಿ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು. ಎಲ್ಲ ಅಂಜು ಮಗ ಚಿಕ್ಕವನಿದ್ದ ಕಾರಣ ಮನೆಯಲ್ಲಿ ಉಳಿದರೆ ಶಾಂತಮ್ಮ, ಜ್ಯೋತಿ, ಅಭಿ, ಪ್ರಸನ್ನ, ಆರ್ಯ ಎಲ್ಲರೂ ಅವಳ ಜೊತೆ ಹಾಸ್ಪಿಟಲ್ಗೆ ಬಂದಿದ್ದರು. ಅವರು ಬರುತ್ತಿದ್ದಂತೆ ಅವರ ಹಿಂದೇನೆ ನಂದಿನಿ ಅವರು ಜೊತೆ ಗೈನಕಾಲಜಿಸ್ಟ್ ಬಂದು ಹೆರಿಗೆ ಕೊಠಡಿ ಸೇರಿದ್ದರು. ಮುಂಜಾನೆಯಿಂದಲೂ ನೋವು ಕಾಣಿಸಿತ್ತು. ಆದರೂ ಸೂರ್ಯ ಉದಯಿಸಿ ಸಮಯ ಓಡುತ್ತಿದ್ದರೂ ಮಗು ಹೊರಬರದೆ ದುಪ್ಪಟ್ಟು ನೋವು ಅನುಭವಿಸುತ್ತಿದ್ದಳು ಭಕ್ತಿ. ಅವಳ ಅಳು ನೋವು ಇವನನ್ನು ಪ್ರತಿಕ್ಷಣವೂ ನೋವಿಗೆ ದೂಡುತ್ತಿತ್ತು. ಹಾಸ್ಪಿಟಲ್ನಲ್ಲಿ ಅವಳನ್ನು ಸೇರಿಸಿದ ತಕ್ಷಣ ತನ್ನ ಗೆಳೆಯರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ ಆರ್ಯ. ಅವರು ತಡ ಮಾಡದೆ ಅಲ್ಲಿಗೆ ಬಂದಿದ್ದರು. ಡಾಕ್ಟರ್ ಆರ್ಯನನ್ನು ಒಳಗೆ ಬರಲು ಹೇಳಿ ಕಳುಹಿಸಿದ್ದರು, ಅವಳಿಗೆ ಸ್ವಲ್ಪ ಧೈರ್ಯ ಹೇಳಲು. ಅದರಂತೆ ಅವನು ಒಳಗೆ ಬಂದು ಅವಳ ಬಳಿ ತಲೆ ಸವರುತ್ತಾ ಅವಳ ಕಣ್ಣು ಒರೆಸುತ್ತಾ, ಇನ್ನು ಸ್ವಲ್ಪ ನೋವು ಕೊಡುಪುಟ್ಟ, ಬೇಗ ಆಗಿ ಹೋಗುತ್ತೆ ಅಂದಾಗ ಆಗ್ತಿಲ್ಲ ಅಂದಳು ತುಂಬ ನೋವಿನಿಂದ ಅಳುತ್ತಾ. ಅವಳ ಕಣ್ಣೀರು ಇವನನ್ನು ನಲುಗಿಸಲು ಡಾಕ್ಟರ್ ಬಳಿ ಪ್ಲೀಸ್ ಬೇಗ ಹೆರಿಗೆ ಮಾಡಿ ಮುಗಿಸಿ, ಅವಳ ನೋವು ನೋಡೋಕೆ ಆಗಲ್ಲ ಅಂದಾಗ ಅವರು ಇವನ ಬಳಿ ಏನೂ ಆಗಲ್ಲ, ಸ್ವಲ್ಪ ನೋವಾಗುತ್ತೆ ಅಷ್ಟೆ, ನೀವು ಪುಷ್ ಮೇಡಮ್ ಅಂದಾಗ
ನೋವು ಕೊಡು ಬಂಗಾರಿ ಅನ್ನುತ್ತಾ ಅವಳ ಕಣ್ಣು ಒರೆಸುತ್ತಾ ಅವಳಿಗೆ ಧೈರ್ಯ ತುಂಬುತ್ತಾ ಇದ್ದವ, ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ, ಬ್ಲಡ್ ವ್ಯವಸ್ಥೆ ಮಾಡಿ ಅಂದರು. ಅವನು ಅವಳಿಗೆ ಧೈರ್ಯ ಹೇಳಿ ಹೊರಬಂದವನೇ ಅವಳ ಬ್ಲಡ್ ಗ್ರೂಪ್ ಮತ್ತು ಅಶೋಕ್ತು ಒಂದೇ ಆಗಿದ್ದರಿಂದ ಅವನ ಬಳಿ ಬಂದು ಕೇಳಿದ. ಲೋ, ಅವಳಿಗೆ ಬ್ಲಡ್ ಬೇಕಂತೆ, ನಿಂದು ಭಕ್ತಿದು ಒಂದೇ ಗ್ರೂಪ್ ಅಲ್ವಾ, ಬ್ಲಡ್ ಕೊಡ್ತೀಯಾ? ಅವಳಿಗೆ ಕೊಡಲ್ಲ ಅಂತೀನೇನೋ, ಪ್ರಾಣನೇ ಕೊಡ್ತೀನಿ ಬಾ ಅಂದಾಗ ಅವನ ಬ್ಲಡ್ ಸ್ಯಾಂಪಲ್ ತೆಗೆದುಕೊಂಡು ಟೆಸ್ಟ್ ಮಾಡಿಸಿ, ಏನಾದರೂ ಸ್ವಲ್ಪ ತಿಂದು ಬನ್ನಿ, ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋಕೆ ಆಗಲ್ಲ ಅಂದಾಗ ಅಭಿ ಅವನನ್ನು ಕರೆದುಕೊಂಡು ಹೋಗಿ ಟಿಫನ್ ಮಾಡಿಸಿ ಕರೆದುಕೊಂಡು ಬಂದಿದ್ದ. ಅವನು ಬ್ಲಡ್ ಕೊಡಲು ಹೋದ. ಹೊರಗಡೆ ಆರ್ಯ ಶತಪಥ ತಿರುಗುತ್ತಾ ನಿಂತಿದ್ದ. ಅಭಿ, ಮೋಹಿತ್, ಪ್ರಸನ್ನ ಒಂದು ಕಡೆ ಕುಳಿತಿದ್ದರೆ ಶಾಂತಮ್ಮ ಜ್ಯೋತಿ ದೇವರಲ್ಲಿ ಮೋರೆ ಹಿಡುತ್ತಾ ಇನ್ನೊಂದೆಡೆ ಕುಳಿತಿದ್ದರು. ಎಲ್ಲರಲ್ಲೂ ಗಾಬರಿ. ಎಷ್ಟು ಸಮಯ ನೋವು ಅನುಭವಿಸಿದರೂ ಹೆರಿಗೆ ಆಗುತ್ತಿಲ್ಲವೆಂದು ಎಲ್ಲರೂ ಕೋಣೆಯ ಕಡೆ ನೋಡುತ್ತಾ ಇರಲು ಭಕ್ತಿಗೆ ಹೆರಿಗೆ ಆಗಿತ್ತು. ಮಗು ಅಳುವಿನ ಶಬ್ದ ಕಿವಿಗೆ ಬೀಳುತ್ತಿದ್ದಂತೆ ದೊಡ್ಡದಾದ ನಿಟ್ಟುಸಿರು ಬಿಟ್ಟು ದೇವರಿಗೆ ಆರ್ಯನನ್ನು ಸೇರಿ ಎಲ್ಲರೂ ಕೈ ಮುಗಿದಿದ್ದರು. ನಿಮಿಷಗಳ ನಂತರ ಹೊರಬಂದ ನರ್ಸ್ ಒಬ್ಬರು ಆರ್ಯ ಕೈಗೆ ಮಗು ಹುಟ್ಟಿದ ಸಮಯ ಹಾಗೂ ತೂಕವಿದ್ದ ಚೀಟಿ ಕೊಟ್ಟು ಹೆಣ್ಣು ಮಗು ಅಂದಾಗ ಎಲ್ಲರೂ ಖುಷಿಪಟ್ಟಿದ್ದರು. ಸಿಸ್ಟರ್, ನನ್ನ ವೈಫ್ ಹೇಗಿದ್ದಾಳೆ? ಅವರು ಚೆನ್ನಾಗಿದ್ದಾರೆ, ಇನ್ನೂ ಎಚ್ಚರ ಆಗಿಲ್ಲ, ವಾರ್ಡ್ಗೆ ಶಿಫ್ಟ್ ಮಾಡಬೇಕು ಅಂದು ಬಟ್ಟೆ ಪಡೆದು ಒಳಗೆ ಹೋದರು. ಜ್ಯೋತಿ ಅವರ ಸಂಭ್ರಮ ಹೇಳಲು ಆಗದಿರುವಷ್ಟು ಆನಂದವಾಗಿತ್ತು ಅವರಿಗೆ. ಅಂತೂ ನಮ್ಮನಿಗೆ ಮಹಾಲಕ್ಷ್ಮಿ ಬಂದ್ಲು ಅಂದಾಗ ಅಮ್ಮ ಅನ್ನುತ್ತಾ ತನ್ನ ಅಮ್ಮನನ್ನು ತಬ್ಬಿಕೊಂಡಿದ್ದ ಆರ್ಯ. ಸಾರಿಮ್ಮ, ನಾವು ನಿಂಗೆ ಇಷ್ಟೇ ನೋವು ಕೊಟ್ಟು ಬಂದಿರೋದು ಅಲ್ವಾ, ನಿಂಗೆ ಇವಾಗಲೂ ಇಷ್ಟೊಂದು ಸಲ ಬೇಜಾರು ಮಾಡಿ ನೋವು ಕೊಡ್ತೀವಿ, ಆದರೆ ನೀನು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ ಸಾರಿಮ್ಮ ಅಂದಾಗ, ಹುಚ್ಚಪ್ಪ, ಎಲ್ಲ ತಾಯಂದಿರು ಇದೇ ನೋವು ಅನುಭವಿಸೋದು, ಆದರೂ ಮಕ್ಕಳ ಮೇಲೆ ಯಾರೂ ದ್ವೇಷ ಮಾಡಲ್ಲ ಕಣೋ, ಏನೇ ಆದರೂ ನಮ್ಮ ಕರುಳ ಬಳ್ಳಿ ಅಲ್ವಾ, ಅಲ್ಲದೆ ನಮ್ಮ ರಕ್ತ ಹಂಚಿಕೊಂಡು ಹುಟ್ಟಿರೋ ಕಂದಮ್ಮನನ್ನು ಯಾವ ತಾಯಿನೂ ದೂರ ಮಾಡಲ್ಲ ಕಣೋ ಅಂದರು ಅವನ ತಲೆ ಸವರ್ತಾ. ಅಶೋಕ್ ಭಕ್ತಿಗೆ ಹೆಣ್ಣು ಮಗು ಆಯ್ತು ಕಣೋ ಅಂದ. ಖುಷಿಯಿಂದ ಮೋಹಿತ್ ಅವನಿಗೆ ಜ್ಯೂಸ್ ಕೊಡುತ್ತಾ, ಹೌದಾ, ಹೇಗಿದ್ದಾರೆ ತಾಯಿ ಮಗು? ಅವನು ಎದ್ದು ಕುಳಿತು ಕೇಳಿದ. ಚೆನ್ನಾಗಿದ್ದಾರೆ, ಮಗುನು ಇನ್ನೂ ಹಾಜಗೊಟ್ಟಿಲ್ಲ ಅಂದಾಗ ಅವನೊಡನೆ ಎಲ್ಲರೂ ಇರುವಲ್ಲಿಗೆ ಹೆಜ್ಜೆ ಹಾಕಿದರು ಇಬ್ಬರು. ಅಶೋಕ್ ಬಂದಿದ್ದು ನೋಡಿ ಜ್ಯೂಸ್ ಕುಡಿದೇನೋ ಅನ್ನುತ್ತಾ ಅವನ ಬಳಿ ಬಂದು ನಿಂತು ಕೇಳಿದ ಆರ್ಯ. ಮಗ, ಕಂಗ್ರಾಟ್ಸ್ ಅಂತ ಅನ್ನುತ್ತಾ ಅವನನ್ನು ಇಬ್ಬರು ತಬ್ಬಿಕೊಂಡು ಹೇಳಿದಾಗ, ಥ್ಯಾಂಕ್ಸ್ ಕಣೋ ಅಂದವ. ಅವರುಗಳು ಮಾತನಾಡುತ್ತಾ ನಿಂತರು. ನರ್ಸ್ ಒಬ್ಬರು ಮಗುವನ್ನು ಹೊರಗೆ ತಂದು ಜ್ಯೋತಿ ಕೈಗೆ ಕೊಟ್ಟಾಗ, ಆರ್ಯ, ಬಾರೋ ನಿನ್ನ ಮಗಳನ್ನು ನೋಡು ಅಂದರು. ಅವರ ಬಳಿ ಬಂದು ತನ್ನ ಮುದ್ದು ಮಗಳನ್ನು ನೋಡಿದ ಆರ್ಯ ಎಲ್ಲರೂ ಸುತ್ತ ನಿಂತು ಆ ಕಂದಮ್ಮನನ್ನೇ ನೋಡುತ್ತಿದ್ದರು. ಎಷ್ಟು ಮುದ್ದಾಗಿ ಇದ್ದಾಳೋ ನಿನ್ನ ಮಗಳು, ಒಳ್ಳೆ ಗೊಂಬೆ ಥರ ಇದ್ದಾಳೆ, ಎಲ್ಲರೂ ಹಾಗೆ ಹೇಳುತ್ತಿದ್ದರು. ಅವನು ತನ್ನ ಮಗುವನ್ನು ನಿಧಾನವಾಗಿ ಎತ್ತಿಕೊಂಡಿದ್ದ. ಚಿಕ್ಕ ಕಾಲು, ಕೈ, ಚಿಕ್ಕ ಬಾಯಿ, ಕಣ್ಣು, ಮೂಗು, ಕಪ್ಪು ಕೇಶ, ಗುಂಡು ಗುಂಡಾಗಿ ಮುದ್ದಾಗಿ ಇದ್ದಳು ಕಂದಮ್ಮ. ಮಗುವನ್ನೇ ಸೂಕ್ಷ್ಮವಾಗಿ ನೋಡುತ್ತಾ, ಎಲ್ಲ ಅವಳ ಅಮ್ಮನ ಥರ ಇದ್ದಾಳೆ ಅಲ್ವಾ ಅಂದ ಆರ್ಯ ತನ್ನ ಮಗುವನ್ನೇ ನೋಡುತ್ತಾ ಖುಷಿಯಿಂದ ಹೆಮ್ಮೆಯಿಂದ. ಅಂದರು ಎಲ್ಲ. ಇವಾಗಲೇ ಅದೆಲ್ಲ ಗೊತ್ತಾಗಲ್ಲಪ್ಪ, ಇನ್ನು 4-5 ತಿಂಗಳು ಕಳೀಬೇಕು ಅಂದರು ಭಕ್ತಿಯಮ್ಮ. ಮಗಳನ್ನೇ ನೋಡುತ್ತಾ ನಿಂತಿದ್ದ ಆರ್ಯ. ಅವನ ಕಣ್ಣುಗಳು ಅವನಿಗೆ ಆಗುತ್ತಿದ್ದ ಆನಂದಕ್ಕೆ ತುಂಬಿಕೊಂಡಿದ್ದವು. ಮಗುವಿನ ಕೈಗೆ ಮುತ್ತಿಟ್ಟು ಎಷ್ಟು ನೋಡಿದರೂ ಸಾಲದೆಂಬಂತೆ ನೋಡುತ್ತಿದ್ದನು. ಅವನ ಆಸೆಯಂತೆ ಮಗಳು ಹುಟ್ಟಿದ್ದಳು. ಇನ್ನು ಅವನನ್ನು ಹಿಡಿಯುವವರು ಯಾರು ಇಲ್ಲದಂತೆ ಖುಷಿಯಾಗಿದ್ದವ. ಡಾಕ್ಟರ್ ಹೊರಬರುತ್ತಿದ್ದಂತೆ ಅಮ್ಮನ ಕೈಗೆ ಮಗಳನ್ನು ಕೊಟ್ಟು, ನನ್ನ ಹೆಂಡತಿ ಹೇಗಿದ್ದಾಳೆ ಎಂದನು. ಚೆನ್ನಾಗಿದ್ದಾರೆ, ಬ್ಲಡ್ ಹಾಕಿದ್ದೇವೆ, ಸ್ವಲ್ಪ ಹೊತ್ತು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂದಾಗ ಎಲ್ಲರೂ ಸಮಾಧಾನ ಪಟ್ಟಿದ್ದರು. ಆರ್ಯ, ಈ ಹಾಸ್ಪಿಟಲ್ನಲ್ಲಿ ನೀನು ಹುಟ್ಟಿದ್ದು, ಇವತ್ತು ನಿನ್ನ ಮಗಳು ಹುಟ್ಟಿದ್ದಾಳೆ ನೋಡು, ಅದೆಷ್ಟು ಮುದ್ದಾಗಿ ಇದ್ದಾಳೆ ನಿನ್ನ ಮಗಳು ಅಂದರು ಡಾಕ್ಟರ್ ನಂದಿನಿ ಅವರು. ಥ್ಯಾಂಕ್ಸ್ ಆಂಟಿ ಅಂದಾಗ, ಅದೆಲ್ಲ ಬೇಡ ಬಿಡು. ಏನು ಜ್ಯೋತಿ, ನಿನ್ನ ಆಸೆಯಂತೆ ಮೊಮ್ಮಗಳು ಬಂದಿದ್ದಾಳೆ, ನಮಗೆಲ್ಲ ಹಬ್ಬದ ಊಟ ಸಿಗುತ್ತೆ ಅಲ್ವಾ? ಖಂಡಿತ ಸಿಗುತ್ತೆ ನಂದು ಅಂದರು ನಗುತ್ತಾ ಜ್ಯೋತಿ. ಓಕೆ ಓಕೆ ಅಂದು ಅವರು ಮುಂದೆ ನಡೆದರು. ಮಗು ಅಳಲು ಅವಳನ್ನು ಜ್ಯೋತಿ ಸಮಾಧಾನಿಸುತ್ತಾ ಇದ್ದಾಗ, ನೋಡೋಕೆ ಅಷ್ಟೇ ಅಲ್ಲ, ಅಳೋದ್ರಲ್ಲೂ ಅಮ್ಮನ ಥರ ಅಳು ಮುಂಜಿನೆ ನೀನು ಅಂತ ಅಶೋಕ್ ತನ್ನ ಗೆಳತಿಯ ಕರುಳು ಬಳ್ಳಿಯನ್ನೇ ನೋಡುತ್ತಾ ಕೇಳಿದ. ಎಲ್ಲರೂ ಖುಷಿಯಿಂದ ನಗುತ್ತಾ ನಿಂತಿರಲು ಭಕ್ತಿಯನ್ನು ವಾರ್ಡ್ ಶಿಫ್ಟ್ ಮಾಡಿದ್ದರು. ಎಲ್ಲರೂ ಅವಳನ್ನು ನೋಡಿದಾಗ ಅವಳು ಇನ್ನೂ ಮಲಗಿದ್ದಳು. ಅವಳ ಬಳಿ ಬಂದ ಆರ್ಯ ಸುಸ್ತಿನಿಂದ ಆಯಾಸದಿಂದ ಮಲಗಿದ್ದವಳನ್ನು ನೋಡುತ್ತಾ ಅವಳ ತಲೆ ಸವರಿದ. ಹಣೆಗೆ ಮುತ್ತಿಟ್ಟು ಅವಳ ಕೈಗೆ ಚುಚ್ಚಿದ ಸೂಜಿಯನ್ನು ನೋಡಿ ಅವಳ ಕೈಯನ್ನು ನೀವುತ್ತಾ ಅವಳ ಪಕ್ಕವೇ ಕುಳಿತ.
ನಿಧಿ, ಮನ್ವಿ, ಸವಿತಾ ಹಾಸ್ಪಿಟಲ್ಗೆ ಬಂದಿದ್ದರು. ಧೃತಿ, ಕವಿತಾ ಅವರು ಅವಳಿಗೆ ಕುಡಿಯಲು ರವೆ ಗಂಜಿ ಮಾಡಿಕೊಂಡು ಬಂದಿದ್ದರು. ಎಲ್ಲರೂ ಅವಳಿಗೆ ಎಚ್ಚರ ಆಗುವುದನ್ನೇ ಕಾಯುತ್ತಿದ್ದರು. ಭಕ್ತಿ ಕೈಗೆ ಚುಚ್ಚಿದ್ದ ಸೂಜಿಯನ್ನು ನೋಡುತ್ತಾ ಹಾಸಿಗೆ ಪಕ್ಕದ ಚೇರ್ನಲ್ಲಿ ಕುಳಿತಿದ್ದ ಆರ್ಯ. ಅವಳು ಎಚ್ಚರ ಆಗುವವರೆಗೂ ಅವನಿಗೆ ಸಮಾಧಾನವಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ನಿಧಾನವಾಗಿ ಕಣ್ಣಿ ತೆರೆದವಳಿಗೆ ಮೈಯಲ್ಲಿರುವ ಶಕ್ತಿಯೆಲ್ಲ ಹೀರಿದಂತೆ ಹಾಗೆ ಆಯಾಸದಿಂದ ಕಣ್ಣು ಬಿಟ್ಟು ಸುತ್ತಲೂ ನೋಡಿದಳು. ಅವಳು ಕಣ್ಣು ತೆರೆದಿದ್ದೆ ಆರ್ಯ ಎಂದು ಅವಳ ಎದುರು ಬಂದು, ಭಕ್ತಿ ಹೇಗಿದ್ದೀಯಾ? ಬಂಗಾರಿ ನೋವಾಗ್ತಿದ್ಯಾ? ಡಾಕ್ಟರ್ನ ಕರೀಲಾ? ಬೇಡ ಅನ್ನುವಂತೆ ಅಡ್ಡಡ್ಡ ತಲೆ ಆಡಿಸಿದವಳೆ ಮಗು ಅಂದಳು ನಿಧಾನವಾಗಿ. ಮಗು ಹೆಣ್ಣು ಮಗು ಅಂದನು ಸಂತೋಷದಿಂದ. ಹಾಂ, ಗೊತ್ತಾಯ್ತು. ನೀನು ನೋಡಿದ್ಯಾ ಪಾಪುನ? ನೋಡಿದ್ದು ಆಯಿತು, ಎತ್ತುಕೊಂಡಿದ್ದು ಆಯಿತು. ನಮ್ಮ ಮಗಳು ಹೇಗಿದ್ದಾಳೆ ಗೊತ್ತಾ? ಏಂಜಲ್ ಥರ ಇದ್ದಾಳೆ ಭಕ್ತಿ ಎಂದವ. ಅವಳದ್ದು ತೃಪ್ತಿಯ ಮುಗುಳು ನಗೆ. ನನಗೆ ನಿದ್ದೆ ಭಯ ಆಗಿತ್ತು ಕಣೆ. ನೀನು ಇಷ್ಟೊತ್ತಾದರೂ ಎಚ್ಚರ ಆಗದೆ ಇದ್ದಿದ್ದು ನೋಡಿ. ಸಾರಿ ಭಕ್ತಿ, ನೀನು ಅನುಭವಿಸಿದ ನೋವಿನಲ್ಲಿ ನನಗೆ ಪಾಲು ತಗೊಳ್ಳೋಕೆ ಆಗಲಿಲ್ಲ. ಸಾರಿ ಕಣೆ. ಸಾರಿ ಯಾಕೆ ಕೇಳ್ತೀಯ? ನೀನು ಏನು ಮಾಡೋಕ್ಕೆ ಆಗುತ್ತೆ? ನನಗಿಂತ ಜಾಸ್ತಿ ನಿನಗೆ ಟೆನ್ಷನ್ ಆಗಿರುತ್ತೆ ಅಲ್ವಾ? ಹೊರಗಿದ್ದು ನೀನು ನನ್ನಷ್ಟೇ ನೋವು ಪಟ್ಟಿದ್ದೀಯ ಅಂತ ಗೊತ್ತು. ಅವನ ಕೈ ಮೇಲೆ ತನ್ನ ಕೈ ಇಟ್ಟು ನುಡಿದಳು. ಅವನು ಅವಳ ತಲೆಯನ್ನು ಪ್ರೀತಿಯಿಂದ ಸವರಲು, ಮಗು ಎಲ್ಲಿ? ಮನೆಯವರು ಯಾರೂ ಕಾಣ್ತಿಲ್ಲ. ಎಲ್ಲ ಹೊರಗೆ ಇದ್ದಾರೆ. ಮಗುವನ್ನು ನರ್ಸ್ ಕರ್ಕೊಂಡು ಹೋಗಿದ್ದಾರೆ. ಇನ್ನೇನು ಬರ್ತಾರೆ ಇರು, ಎಲ್ಲರನ್ನು ಕರೀತೀನಿ ಅಂದಾಗ ಅಂದಳು. ಎಲ್ಲರಿಗೂ ಹೊರಗೆ ಬಂದು ಹೇಳಿದಾಗ ಎಲ್ಲ ಬಂದು ಭಕ್ತಿಯನ್ನು ಮಾತನಾಡಿಸಿ ಅವಳ ಕ್ಷೇಮ ವಿಚಾರಿಸಿದರು. ಮಗುವನ್ನು ಟೆಸ್ಟ್ಗೆ ತಗೊಂಡು ಹೋಗಿದ್ದ ನರ್ಸ್ ಬಂದು ಮಗುವನ್ನು ಕೊಡಲು ಕಂದಮ್ಮ ಅಳುತ್ತಲಿತ್ತು. ಭಕ್ತಿ ಎದ್ದೇಳಲು ಅವಳಿಗೆ ಕೂರಲು ಸಹಾಯ ಮಾಡಿದ ಆರ್ಯ ಅವಳಿಗೆ ದಿಂಬನ್ನು ಬೆನ್ನಿಗೆ ಆಸರಿಯಾಗಿ ಕೊಟ್ಟು ಕೂರಿಸಿದ. ಮುದ್ದು ಕಂದಮ್ಮನನ್ನು ಭಕ್ತಿ ಮಡಿಲಿನಲ್ಲಿ ಮಲಗಿಸಿದ ಜ್ಯೋತಿ ತಮ್ಮ ಪ್ರೀತಿಯ ಸೊಸೆಯ ತಲೆ ಸವರುತ್ತಾ, ನಮಗೆಲ್ಲ ಅದೆಷ್ಟು ಖುಷಿಯಾಗ್ತಿದೆ ಗೊತ್ತಾ? ನಮ್ಮ ಮನೆಗೆ ಪುಟ್ಟ ಲಕ್ಷ್ಮೀನೇ ಬಂದಿದ್ದಾಳೆ. ತುಂಬ ಥ್ಯಾಂಕ್ಸ್ ಪುಟ್ಟ, ನನಗೆ ಮೊಮ್ಮಗಳನ್ನು ಕೊಟ್ಟಿದ್ದಕ್ಕೆ ಅಂದರು. ಅವಳು ಅತ್ತೆಯ ಮುಖ ನೋಡಿ, ಥ್ಯಾಂಕ್ಸ್ ಎಲ್ಲ ಯಾಕತ್ತೆ ಅಂದಳು ನಗುತ್ತಾ. ಮಡಿಲಲ್ಲಿ ಇದ್ದ ಮಗಳನ್ನು ನೋಡಿದಳು. ಮುದ್ದು ಮುದ್ದಾಗಿ ಮಲಗಿದ್ದ ಮಗಳ ಕೈಗೆ ಮುತ್ತಿಟ್ಟು ಖುಷಿಯಿಂದ ಆರ್ಯ ಕಡೆ ನೋಡಿದಾಗ ಅವನು ನಗುತ್ತಾ ಅವಳನ್ನು ನೋಡಿ, ನನ್ನ ಮಗಳು ನನ್ನ ಥರಾನೇ ಇದ್ದಾಳೆ ಅಲ್ವಾ ಅಂದನು. ಅವಾಗಲೇ ಅವರಮ್ಮನ ಥರ ಇದ್ದಾಳೆ ಅಂದಿದ್ದೆ ಅಶೋಕ್ ಕೇಳಿದಾಗ. ಆವಾಗ ಸರಿಯಾಗಿ ನೋಡಿರಲಿಲ್ಲ, ಅದಕ್ಕೆ ಇವಾಗ ಇನ್ನೊಂದು ಸಲ ನೋಡಿ ಹೇಳ್ತಿದ್ದೀನಿ ಅಂದ. ಮಗು ಅಳಲು. ಸರಿ, ನೀವೆಲ್ಲ ಹೊರಗೆ ನಡೆಯಿರಿ ಅಂದರು ಜ್ಯೋತಿ. ಎಲ್ಲರೂ ಹೊರಗೆ ಹೋಗುತ್ತಿದ್ದಂತೆ ಮಗುವಿಗೆ ಹಾಲು ಉಣಿಸಲು ಹೇಳಿದರು. ಮೊದಲ ತಾಯಿತನ, ಅದೊಂದು ಸುಂದರವಾದ ಅನುಭೂತಿ. ತಮ್ಮ ಕರುಳು ಬಳ್ಳಿಗೆ ಹಾಲು ಉಣಿಸುವುದು ಒಂದು ಅದ್ಭುತವೇ. ಹೆಣ್ಣಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಈ ಜೀವನ ಅನಿಸುವಂಥ ಕ್ಷಣ ಅದು. ತನ್ನ ಚಿಕ್ಕ ಹೊಟ್ಟೆ ತುಂಬುತ್ತಿದ್ದಂತೆ ಮತ್ತೆ ಮಲಗಿದಳು ಮಗಳು. ಹೊರಗಡೆ ಇದ್ದವರು ಒಳಗೆ ಬರಲು, ಮೋಹಿತ್ ಬಂದಿಲ್ವಾ? ಅಶೋಕ್, ಧೃತಿ, ನಿಧಿ ಅಷ್ಟೇ ಇದ್ದಿದ್ದು ನೋಡಿ ಕೇಳಿದಳು ಭಕ್ತಿ. ಅಣ್ಣ ಮೋಹಿತ್ ಇಬ್ಬರು ಹೊರಗಡೆ ಇದ್ದಾರೆ. ಹಾಸ್ಪಿಟಲ್ನಲ್ಲಿ ಇರೋ ಸ್ಟಾಫ್ಗಳಿಗೆಲ್ಲ ಸ್ವೀಟ್ ಕೊಡುತ್ತಿದ್ದಾರೆ. ಯಾಕೆ? ಖುಷಿಗೆ. ನನ್ನ ಮಗಳು ಭೂಮಿಗೆ ಬಂದಿರೋ ಕ್ಷಣನ ಸಿಹಿ ಹಂಚಿ ಸಂಭ್ರಮಿಸುತ್ತಿದ್ದಾರೆ. ಹಾಸ್ಪಿಟಲ್ನ ತೊಟ್ಟಿಲಲ್ಲಿ ಇದ್ದ ಮಗಳನ್ನೇ ನೋಡುತ್ತಾ ನುಡಿದ. ಹೌದಾ? ಭವ್ಯಾಗೆ ಹೇಳ್ದ? ನಾನು ಹೇಳೋದು ಮರೆತಿದ್ದೆ, ಇವರೇ ಹೇಳಿದ್ದಾರೆ ಅಂದ ಆರ್ಯ ಅವಳನ್ನು ನೋಡಿ. ಮೋಹಿತ್ ಒಳಗೆ ಬರುತ್ತಲೇ, ಭಕ್ತಿ ಎಚ್ಚರ ಆಯ್ತಾ ಅಂದನು. ಭಕ್ತಿ, ಕಂಗ್ರಾಟ್ಸ್. ಹೌ ಆರ್ ಯು ಫೀಲಿಂಗ್ ನೌ ಅಂದ ಅಭಿ. ಫೈನ್ ಅಂದಳು ನಗುತ್ತಾ. ಅಂಜು ಅಂದಳು, ಮನೆಯಲ್ಲಿ ಇದ್ದಾಳೆ, ಇವಾಗ ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಭಕ್ತಿ, ಹೇಗಿದ್ದೀಯಾ? ಅವಳ ಪಕ್ಕ ಬಂದು ಕೂರುತ್ತಾ ಕೇಳಿದ ಮೋಹಿತ್. ಚೆನ್ನಾಗಿದ್ದೀನಿ. ಅಂತೂ ನನಗೆ ಒಬ್ಬಳು ಸೊಸೆ ಸಿಕ್ಕಿದ್ಲು. ಸೂಪರ್ ಆಗಿದ್ದಾಳ ಕಣೆ ನಿನ್ನ ಮಗಳು ಅಂದ ಅವಳ ತಲೆ ಸವರುತ್ತಾ. ನನಗೂ ಒಳ್ಳೆ ಗೊಂಬೆ ಥರ ಇರೋ ಸೊಸೆ ಸಿಕ್ಕಿದ್ಲು ಅಂದ ಅಶೋಕು. ನಿಂಗೆ ಏನಕ್ಕೆ ಸೊಸೆ ಆಗ್ತಾಳೆ? ಅವನ ಪಕ್ಕ ಇದ್ದ ಧೃತಿ ಕೇಳಿದಾಗ, ಯಾಕೆ ಆಗದೆ ಏನಾಗಿದೆ? ಲೇ ಭಕ್ತಿ, ಮೊದಲೇ ಇಂಥ ಮಗಳು ಹುಟ್ಟುತ್ತಾಳೆ ಅಂತ ಗೊತ್ತಿದ್ರೆ ನಾನು ಮದುವೆ ಆಗದಂತೆ ಅವಳಿಗೆ ವೆಯ್ಟ್ ಮಾಡ್ತಿದ್ದೆ ನೋಡು ಅಂದ ಅಶೋಕ್ ಮಾತಿಗೆ ಎಲ್ಲರೂ ನಗಲು. ನಾನು ಭಕ್ತಿ ಅಕ್ಕ ಅಂತ ಕರೀತೀನಿ. ಅಂದರೆ ಪಾಪುನ ಚಿಕ್ಕಮ್ಮ ಹಾಕ್ತೀನಿ, ನೀನು ಚಿಕ್ಕಪ್ಪ ಆಗ್ತೀಯ. ಧೃತಿ ಅಶೋಕ್ ಮುಖ ನೋಡಿ ಹೇಳಿದಾಗ, ಹೋಗೆ ನೀನು, ಬೇಕಿದ್ರೆ ಚಿಕ್ಕಮ್ಮ ಆಗು, ನಾನು ಮಾವನೇ ಆಗೋದು. ಹೋಗಿ ನಿನ್ನಂಥ ಕತ್ತೆಗೆ ಹೇಳ್ತೀನಲ್ಲ ಅಂದಳು ಧೃತಿ. ಅವನು ಬೇಕಿದ್ರೆ ಮಾವ ಆಗಿರಲಿ, ನೀನು ನನ್ನ ಮಗಳಿಗೆ ಚಿಕ್ಕಮ್ಮ ಆಗೋ ಥರ ಒಂದು ಐಡಿಯಾ ಇದೆ ಹೇಳ ಅಂದ ಆರ್ಯ ಅವಳನ್ನು ನೋಡಿ. ಏನು ಅಂದಳು. ಅವನಿಗೆ ಡೈವರ್ಸ್ ಕೊಟ್ಟು ನನ್ನ ಮದುವೆ ಆಗಿಬಿಡು, ನನ್ನ ಮಗಳಿಗೆ ಚಿಕ್ಕಮ್ಮ ಆಗ್ತೀಯ. ಏನಂತೀಯ? ನಿಂದು ಬರೀ ಇದೇ ಆಯಿತು, ಹೋಗೋ ಅಂದಳು ಮುಖ ಸಿಂಡರಿಸಿ. ಇರೇ ಭಕ್ತಿ, ನಿಂಗೆ ಓಕೆನಾ? ಹ್ಞೂ, ನನಗಂತೂ 100% ಓಕೆ ನಕ್ಕು ಹೇಳಿದಾಗ, ಅಶು ನಿಂಗೆ ಓಕೆ ಏನೋ ನಗುತ್ತಾ ಕೇಳಿದ ಆರ್ಯ.
ಸುಮ್ಮನೆ ಇರೋ, ಏನಕ್ಕೆ ಮತ್ತೆ ಹೊಸ ಹೊಸ ಆಸೆ ಹುಟ್ಟಿಸ್ತೀಯ? ಮೊದಲೇ ಹೇಳಿದ್ರೆ ಇನ್ನೊಬ್ಬಳನ್ನ ಆದರೂ ನೋಡ್ಕೊಳ್ತಿದ್ದೆ ಅಂದವನ ಕಾಲನ್ನು ಜೋರಾಗಿ ತುಳಿದಳು ಧೃತಿ. ಗೂಬೆ, ಕಾಲನ್ನು ಈಗ ತುಳಿಯೋದು? ಮನೆಗೆ ಬಾ, ಅವಾಗಿದೆ ನಿಂಗೆ ಅಂದವಳ ಮಾತಿಗೆ ಎಲ್ಲರೂ ನಗುತ್ತಿರಲು, ಎಲ್ಲ ಇಲ್ಲೇ ಸೇರಿಕೊಂಡು ಎಷ್ಟು ಗಲಾಟೆ ಮಾಡ್ತೀರಾ? ನನ್ನ ಮೊಮ್ಮಗಳು ಮಲಗಿದ್ದಾಳೆ, ಅವಳಿಗೆ ತೊಂದರೆ ಆಗುತ್ತೆ, ಎಲ್ಲ ಹೊರಗೆ ನಡೀರಿ ಅಂದರು ಜ್ಯೋತಿ. ಎಲ್ಲ ಅವರ ಮುಖ ನೋಡಲು, ಇನ್ಮೇಲೆ ಭಕ್ತಿನ ಮಗುನ ಯಾರೇ ನೋಡೋಕ್ಕೂ ಬಂದರೂ ಸ್ವಲ್ಪ ದೂರ ಇದ್ದು ನೋಡಿ ಮಾತಾಡಿಸ್ಬೇಕು. ಆರ್ಯ, ನೀನು ಇನ್ಮೇಲೆ ಭಕ್ತಿ ಹತ್ತಿರಾನು ಸುಳಿಯೋ ಆಗಿಲ್ಲ. ಯಾಕೆ? ಹುಬ್ಬು ಗಂಟಿಗೆ ಕೇಳಿದ. ಯಾಕಂದರೆ ಇವಾಗ ಅವಳು ಹಸಿಮೈ ಬಾಣಂತಿ, ಅದಕ್ಕೆ ಅವಳು ಈ ಟೈಮ್ನಲ್ಲಿ ಸ್ವಲ್ಪ ನೋವಾಗದೆ ಹಾಗೆ ಇರಬೇಕು. ತುಂಬ ಸೂಕ್ಷ್ಮವಾಗಿ ಇವಾಗ ನೋಡ್ಕೊಬೇಕು, ಅದಕ್ಕೆ. ಸರಿ ಪುಟ್ಟ, ನೀನು ಮಲ್ಕೋ, ಇನ್ಮೇಲೆ ಜಾಸ್ತಿ ಹೊತ್ತು ಕುತ್ಕೊಂಬೇಡ, ಮಲ್ಕೊಂಡು ರೆಸ್ಟ್ ಮಾಡು ಅವಳನ್ನು ಮಲಗಿಸುತ್ತಾ ಹೇಳಿದಾಗ, ಸರಿ ಅತ್ತೆ ಅಂತ ಮಲಗಿದಳು. ಎಲ್ಲ ಹೊರಗೆ ನಡೆದರೆ ಆರ್ಯ ಮಗಳನ್ನು ನೋಡಿ ಅವಳ ಕೈಗೆ ಮುತ್ತಿಟ್ಟು, ಭಕ್ತಿ ಕಡೆ ನೋಡಿ, ಹೊರಗೆ ಇರ್ತೀವಿ, ಏನಾದರೂ ಬೇಕಿದ್ರೆ ಕರಿ ಅಂದವ ಅವಳ ಹಣೆಗೆ ಚುಂಬಿಸಿ ಹೊರಗೆ ನಡೆದನು. ಅಲ್ಲೇ ಇದ್ದ ಜ್ಯೋತಿ, ಇವನಿಗೆ ದೂರ ಇರೋಕೆ ಎಷ್ಟು ಹೇಳಿದ್ರು ಅಷ್ಟೆ ಕೇಳೋದೇ ಇಲ್ಲ ಅಂದವರೇ ಮಲಗಿದ್ದ ಪಾಪುವನ್ನು ನೋಡಿ ಹೊರಗೆ ನಡೆದರು. ಹಾಸ್ಪಿಟಲ್ನಲ್ಲಿ ಇದ್ದಾಗ ಎಲ್ಲರೂ ಬಂದು ನೋಡಿಕೊಂಡು ಹೋಗಿದ್ದರು. ಮರುದಿನ ಭವ್ಯ, ಭಕ್ತಿ ಅಕ್ಕ ಬಂದಿದ್ದರು. ಭವ್ಯ ಅಂತೂ ಭಕ್ತಿ ಮಗಳನ್ನು ಎತ್ತಿಕೊಂಡೇ ಕುಳಿತಿದ್ದಳು. ಹೆಂಗಿದ್ದಾಳೆ ನನ್ನ ಮಗಳು ನೋಡು, ಅವಳು ಇರೋದ್ರಲ್ಲಿ 0.5% ಇಲ್ಲ ಅಂದ ಆರ್ಯ. ಅಶೋಕ್ ಹೆಗಲ ಮೇಲೆ ಕೈ ಇಟ್ಟು, ಮುಚ್ಕೋ ಸಾಕು, ನೀನೇನು ಸುಂದರ ಅಲ್ಲ, ಎಲ್ಲ ಭಕ್ತಿ ಅಂದಾನ ನಿನ್ನ ಮಗಳು ಕದ್ದಿದ್ದಾಳೆ ಅಂದಳು ಭವ್ಯ. ಅವಳ ಮಡಿಲಲ್ಲಿ ಇದ್ದ ಕಂದ ಅಳಲು, ನೋಡು ನನಗೆ ಬೈದಿದ್ದಕ್ಕೆ ನನ್ನ ಮಗಳು ಅಳ್ತಿದ್ದಾಳೆ ಅಂದ. ಓಹೋ, ನೀನು ದೊಡ್ಡ ಮಳ್ಳ ಅಲ್ವಾ, ನಿನ್ನ ಮಗಳಿಗೂ ಗೊತ್ತಾಗಿದೆ ಅದಕ್ಕೆ ಅಂದಾಗ, ಇವಳು ಯಾವಾಗಲೂ ಜಾಸ್ತಿ ಮಾತಾಡ್ತಾಳೆ, ಎತ್ತಿಕೊಂಡಾಗೆಲ್ಲ ಅವಳ ಮೇಲೆ ಸಸ್ಸು ಮಾಡೆ ಬಂಗಾರಿ ಅಂದ ಅಶೋಕು. ಮಾಡಿದ್ರೆ ಮಾಡ್ತಾಳೆ ಬಿಡು ನನ್ನ ಮುದ್ದಮ್ಮ ಅಂತ ಮುತ್ತು ಕೊಟ್ಟು ಭಕ್ತಿ ಮಗಳು ಸೂಪರ್ ಅಂದಳು ಅವಳನ್ನು ನೋಡುತ್ತಾ. ನಿಂದು ಯಾವಾಗ ಗುಡ್ ನ್ಯೂಸ್ ಅಂದಳು ಭಕ್ತಿ ಭವ್ಯಾಳನ್ನೇ ನೋಡಿ. ಇನ್ನೊಂದು 6-7 ತಿಂಗಳು ಇರು, ನಿನ್ನ ಮಗಳ ಪಕ್ಕ ನನ್ನ ಮಗ ಇರ್ತಾನೆ, ಹುಡುಗಿನ ಪಟಾಯಿಸೋಕೆ ಅಂದಳು ಮೆಲ್ಲಗೆ ನಗುತ್ತಾ. ಅಂದರೆ? ಭಕ್ತಿ ಆಶ್ಚರ್ಯದಿಂದ ಕೇಳಲು, ಅನ್ನುತ್ತಾ ಕತ್ತನ್ನು ಮೇಲೆ ಕೆಳಗೆ ಹಾಕಿ, ಇವಾಗ 2.5 ತಿಂಗಳಲ್ಲಿ ಇದೆ ಅಂದಾಗ, ಕಂಗ್ರಾಟ್ಸ್ ಜೋರಾಗಿ ಅಂದಳು ಭಕ್ತಿ. ದೂರದಲ್ಲಿ ಮಾತನಾಡುತ್ತಾ ಇದ್ದ ಹುಡುಗರು ಯಾಕೆ ಅಂದರು. ಇವರ ಮಾತು ಕೇಳಿಸದೆ, ನಮ್ಮ ಗ್ರೂಪ್ಗೆ ಇನ್ನೊಂದು ಮಗು ಬರ್ತಾ ಇದೆ ಅಂದ ಭಕ್ತಿಯ ಮಾತು ಎಲ್ಲರಿಗೂ ಅರ್ಥ ಆಗಿ, ಏನೇ ಭವ್ಯ ನಿಜಾನ ಅಂದಾಗ ಅವಳು ನಗುತ್ತಾ ಅಂದಳು. ಅವಳಿಗೆ ಶುಭಾಶಯ ತಿಳಿಸಿ ಅವಳನ್ನು ರೇಗಿಸುತ್ತಾ ನಿಂತರು ಹುಡುಗರು. 4 ದಿನ ಬಿಟ್ಟು ಡಿಸ್ಚಾರ್ಜ್ ಮಾಡಲು ಸೊಸೆ ಮೊಮ್ಮಗಳನ್ನು ತಮ್ಮ ಮನೆಗೆ ಕರೆದುಕೊಂಡು ಬಂದರು ಜ್ಯೋತಿ. ಅವಳಿಗೆ ಕೋಣೆಯನ್ನು ರೆಡಿ ಮಾಡಿಸಿದ್ದರು. ಭಕ್ತಿ ಅಮ್ಮ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂದಾಗ, 11 ದಿನದವರೆಗೂ ಇಲ್ಲಿ ಇರಲಿ, ಮಗು ಹುಟ್ಟಿರೋ ಸೂತಕ ತೆಗೆದು ಪಾಪುಗೆ ಹೆಸರು ಕರೆದು ಕಳಿಸ್ತೀವಿ, 5 ತಿಂಗಳಿಗೆ ಬಿದ್ದ ಮೇಲೆ ಜೋರಾಗಿ ನಾಮಕರಣ ಮಾಡೋಣ ಅಂದಾಗ ಎಲ್ಲರೂ ಒಪ್ಪಿದ್ದರು. ಮಗಳನ್ನು ಗಂಟೆ ಕಳೆದರೂ ನೋಡುತ್ತಾ ಅವಳ ಚಿಕ್ಕ ಪಾದಗಳಿಗೆ ಮುತ್ತು ಕೊಡುತ್ತಾ ಅವಳ ಕೈಯಿಂದ ತನ್ನ ಕೆನ್ನೆ ಸವರಿಕೊಳ್ಳುತ್ತಾ ಮಾಡುತ್ತಿದ್ದ ಆರ್ಯ. ಏನು ಯಾವಾಗಲೂ ಮಗಳನ್ನೇ ನೋಡ್ತಾ ಇರ್ತೀಯ, ನೋಡಿದ್ರೆ ನಿಂಗೆ ಏನಾಯಿತು ಕೇಳಿದೆ, ಅಷ್ಟೊಂದು ಇಷ್ಟನ ಮಗಳು ಅಂದರೆ? ಮತ್ತೆ ಅಕಸ್ಮಾತ್ ಗಂಡು ಮಗು ಆಗಿದ್ರೆ ಅವಾಗಲೂ ಹೀಗೆ ಎತ್ಕೊಳ್ತಿದ್ದೆ, ಆದರೆ ಇಷ್ಟೊಂದು ಪ್ರೀತಿ ಮಾಡ್ತಿರ್ಲಿಲ್ಲ ಅನಿಸುತ್ತೆ. ಅಲ್ಲದೆ ನಿಂಗೆ ಒಂದು ವಿಷಯ ಗೊತ್ತಾ? ಏನು? ಸಾಮಾನ್ಯವಾಗಿ ಅರ್ಧಕ್ಕೆ ಅರ್ಧ ಗಂಡಸರಿಗೆ ತಮಗೆ ಹೆಣ್ಣು ಮಗು ಬೇಕು ಅಂತಾನೆ ಆಸೆ ಪಡ್ತಾರೆ. ಯಾಕೆ? ಯಾಕಂದರೆ ಅದು ಒಂದು ವಿಶೇಷ ಬಂಧ ಕಣೆ, ಅದಕ್ಕೆ. ಅವರು ನಮಗೆ ಜನ್ಮ ಕೊಟ್ಟಿರೋ ತಾಯಿಗೆ ಬೇಕಾದರೂ ಸ್ವಲ್ಪ ನೋವು ಕೊಟ್ಟು ಬೇಜಾರು ಮಾಡಬಹುದು, ನಮ್ಮ ಜೊತೆ ಜೀವನ ಹಂಚಿಕೊಂಡಿರೋ ಹೆಂಡತಿಗೆ ಬೇಕಾದರೂ ನೋವು ಮಾಡಬಹುದು, ಆದರೆ ನಮ್ಮ ರಕ್ತ ಹಂಚಿಕೊಂಡು ಹುಟ್ಟಿರೋ ಮಗಳಿಗೆ ಸ್ವಲ್ಪ ನೋವಾದರೂ ಸಹಿಸ್ಕೊಳ್ಳಲಾಗುತ್ತಾ? ಚಿಕ್ಕ ಮುಳ್ಳು ಚುಚ್ಚಿದ್ರೂ ಮಗಳಿಗಿಂತ ಅಪ್ಪನೇ ಜಾಸ್ತಿ ನೋವು ಅನುಭವಿಸೋದು. ಅವನು ಎಷ್ಟೇ ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಕೆಟ್ಟವನು ಒಳ್ಳೆಯವನು ಏನಾದರೂ ಆಗಿರಲಿ, ಯಾರಿಗೆ ಏನೇ ಆದರೂ ಹೆದರದವನು ಮಗಳ ಕಣ್ಣೀರಿಗೆ ಹೆದರುತ್ತಾನೆ ಗೊತ್ತಾ ಅಂದ. ಅವಳು ಅವನನ್ನೇ ಕಣ್ಣು ತುಂಬಿಕೊಂಡು ನೋಡುತ್ತಾ, ನನ್ನ ಮಗಳು ನಿಜವಾಗ್ಲೂ ಅದೃಷ್ಟವಂತೆ ಅಂದಾಗ, ಮತ್ತೆ ನನ್ನ ರಾಜಕುಮಾರಿ ಯಾವಾಗಲೂ ಅದೃಷ್ಟ ದೇವತೆ ಕಣೆ ಅಂದವ ಮಗಳ ಅಂಗಾಲಿಗೆ ಮತ್ತೊಮ್ಮೆ ಮುತ್ತಿಟ್ಟು. ಸಾಕು ಸಾಕು, ಮಲಗಿರೋ ಮಗಳಿಗೆ ಅದೆಷ್ಟು ಮುತ್ತು ಕೊಡ್ತೀಯ? ಯಾಕೆ ನಿಂಗೆ ಕೊಡ್ಲಿಲ್ಲ ಅಂತ ಹೊಟ್ಟೆ ಉರಿನಾ? ಅವಳನ್ನೇ ನೋಡಿ ಕೇಳಿದ.
ಹಾಗೇನಿಲ್ಲ ಅಂದು ಮುಖ ತಿರುವಿದವಳ ಬಳಿ ಬಂದು, ಹೌದಾ, ಸರಿ ಬಿಡು, ನಾನು ಹೊರಗೆ ಹೋಗ್ತೀನಿ. ನನ್ನ ಮಗಳು ಹುಷಾರು ಅಂದವನನ್ನು ಮುಖ ಗಂಟಿಕ್ಕೆ ನೋಡಿದವಳ ಕೆನ್ನೆಗೆ ಚುಂಬಿಸಿದವ. ನಮ್ಮ ದೇವರ ಸತ್ಯ ನಮಗೆ ಗೊತ್ತಿಲ್ವಾ ಅಂದನು ಅವಳನ್ನೇ ನೋಡುತ್ತಾ. ಅವನ ಎದೆಗೆ ಹೊರಗಿದಳು ಭಕ್ತಿ. ಸ್ನೇಹಿತರೆ, ಈ ಕಥೆಯನ್ನು ಓದುತ್ತಿರುವವರು ಅಪ್ಪ ಆಗಿರಬಹುದು, ಅಮ್ಮ ಆಗಿರಬಹುದು. ನಿಮಗೆ ಯಾವ ಮಗು ಅಂದರೆ ಪ್ರೀತಿ ಜಾಸ್ತಿ ಎಂದು ತಿಳಿಸಿ. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.